ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸಹ ಒನ್ಸ್ ಅಗೇನ್ ನಮ್ಮ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾವು ಅಧ್ಯಾಯ 18 ಓಕೆ ಯಾವುದು ಅಂತ ಕೇಳಿದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 6th ಪಾರ್ಟ್ 2 ಆಗಿರ್ತಕ್ಕಂತಹ ಒಂದು 18ನೆಯ ಅಧ್ಯಾಯ ಆಗಿರುತ್ತೆ. ಅದರಲ್ಲೂ ಇದು ಪೌರನೀತಿಯ 2ನೇ ಅಧ್ಯಾಯ ಆಗಿರುತ್ತೆ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಮೊದಲ ಅಧ್ಯಾಯ ಆದರೆ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು ಇದು 2ನೇ ಅಧ್ಯಾಯ ಪೌರನೀತಿಯಲ್ಲಿ. ಸೊ ಇದು 6ನೇ ತರಗತಿಯ ಪಾರ್ಟ್ 2ನಲ್ಲಿ ನೀವು ನೋಡ್ತಕ್ಕಂತಹ ಅಧ್ಯಾಯ ಆಗಿರುತ್ತೆ. ಸೊ ಈಗಾಗಲೇ ನಾವು ಪಾರ್ಟ್ 1 ಮುಗಿಸಿದ್ದೀವಿ ಕಂಪ್ಲೀಟಾಗಿ. ಅದರ ಮೇಲಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ನಾನು ಆಲ್ಟರ್ನೇಟಿವ್ 1 ಡೇ ಬಿಟ್ಟು 1 ಡೇ ನಿಮಗೆ ಆ ಕ್ವಶನ್ಸ್ಗಳನ್ನು ಕೂಡ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇದುವರೆಗೂ ಆ ಎಲ್ಲ ಕ್ಲಾಸ್ಗಳನ್ನು ನೋಡ್ದೇ ಮಿಸ್ ಮಾಡ್ಕೊಂಡಿದ್ರು ಸೊ ಖಂಡಿತ ಎಲ್ಲ ಕ್ಲಾಸ್ಗಳನ್ನು ನೋಡ್ರಿ, ಅದರೆಲ್ಲ ಉಪಯೋಗಗಳನ್ನ ಪಡೆದುಕೊಳ್ರಿ. ಸೊ ಮುಂಬರ್ತಕ್ಕಂತಹ ಎಕ್ಸಾಮ್ಗೆ ಭಾಳ ಉಪಯುಕ್ತ ಆದವು. ಸೊ ಹಾಗೆಯೇ ಈ ಎಲ್ಲ 6ರಿಂದ 10ನೇ ತರಗತಿವರೆಗೆ ಇರ್ತಕ್ಕಂತಹ ಅಷ್ಟು ಸಿಲೆಬಸ್ಸನ್ನು ನೀವು ಮಿನಿಮಮ್ 3 ಟೈಮ್ಸ್ ರಿವಿಷನ್ ಮಾಡಿರಬೇಕು. ಓಕೆ, ಅಂದಾಗ ನಿಮ್ಗೆ ಏನಾಗ್ತವೆ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಎಲ್ಲ ಮಾಹಿತಿಗಳು ಕ್ಲಿಯರ್ ಆಗ್ತಾ ಹೋಗ್ತಾವೆ, ಆನಂತರ ತಲೆಯೊಳಗೆ ಫಿಕ್ಸ್ ಆಗ್ತಾವೆ. ಫಸ್ಟ್ ನೀವು ಓದ್ತೀರಿ ಏನಾಗುತ್ತಾ ಹಾಗೆಯೇ ಆಲ್ಟರ್ನೇಟಿವ್ ನೀವು ಓದ್ಕೊಳ್ತಾ ಹೋಗಿರ್ತೀರಿ. ಸೆಕೆಂಡ್ ಟೈಮ್ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ. ಸೊ ಥರ್ಡ್ ಟೈಮ್ ನೀವು ರಿವಿಷನ್ ಮಾಡಿದಾಗ ಎಲ್ಲ ಕೂಡ ನಿಮ್ಗೆ ಕ್ಲಾರಿಟಿ ಇರುತ್ತೆ. ಸೊ ಆಟೋಮೆಟಿಕ್ಕಾಗಿ ಎಲ್ಲ ನಿಮ್ಗೆ ತಿಳಿದಿರುತ್ತೆ. ಏನೇ ಕ್ವಶನ್ಸ್ ಬಂದರೂ ಕೂಡ ನೀವು ವಿತೌಟ್ ಡೌಟ್ ಆರಾಮಾಗಿ ಎಕ್ಸಾಮನ್ನು ಫೇಸ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದ್ರ ಜೊತೆಗೆ ಯಾರೆಲ್ಲ ಕ್ಲಾಸನ್ನು ನೋಡ್ತಾ ಇದ್ರಿ ಎಲ್ಲರೂ ಕೂಡ ಕ್ಲಾಸಿಗೆ ಲೈಕ್ ಮಾಡಿರಿ. ಜೊತೆಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ನಿಮ್ಮ ಕಮೆಂಟ್ಸ್ಗಳು ಏನೇ ಇದ್ದರೂ ಸಹ ನನಗೆ ಬರೆದು ತಿಳಿಸಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಈ ಒಂದು ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಪೌರನೀತಿಯ 2ನೇ ಅಧ್ಯಾಯ ಅಥವಾ ಕಂಟಿನ್ಯೂಸ್ ಆಗಿ ನಾವು ತಗೊಂಡ್ರೆ ಅಧ್ಯಾಯ 18 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು. ಸೊ ಇಲ್ಲಿ ನಮ್ಮ ಸಂವಿಧಾನದ 4ನೇ ಭಾಗದ 36ರಿಂದ 51ನೇ ವಿಧಿಗಳವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಒಂದು ಪ್ರಸ್ತಾಪವಿದೆ. ಎಕ್ಸಾಮ್ ಒಳಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪ್ರಸ್ತಾಪ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೆ ಅಂತ ನಿಮ್ಗೆ ಕ್ವಶನ್ ಖಂಡಿತ ಬರಬಹುದು. ಸೊ 36ರಿಂದ 51 ಇವನ್ ಪ್ರತಿಯೊಂದು ಲೆಸನ್ ಒಳಗೆ ನಾನು ಪಾಠದ ಪರಿಚಯವನ್ನು ಹೇಳಿರೋದಿಲ್ಲ. ಓಕೆ, ಬದಲಾಗಿ ನೀವೇನು ಮಾಡ್ಕೊಳ್ರಿ ಅದನ್ನು ಸ್ವಲ್ಪ ಸೆಲ್ಫ್ ಆಗಿ ನೀವು ಓದ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇದ್ರೊಳಗೆ ಪಾಠದ ಪರಿಚಯ ನಾವು ಏನು ಹೋಲ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೆ ಏನು ನಾವು ಲೆಸನ್ ನೋಡ್ತೀವಲ್ವ ಅದರೊಳಗಡೆ ಇರ್ತಕ್ಕಂತಹ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಈ ಪಾಠದ ಪರಿಚಯದಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅವುಗಳನ್ನು ಸ್ವಲ್ಪ ನೋಡ್ಕೊಳ್ರಿ. ಹಾಗಾದರೆ 36ರಿಂದ 51ನೇ ವಿಧಿಗಳವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಒಂದು ಪ್ರಸ್ತಾಪ ಇರೋದನ್ನು ನೀವು ಕಾಣ್ತೀರಿ. ಓಕೆನಾ? ಹಾಗಾದರೆ ನಾವು ಪಾಠವನ್ನು ಪ್ರವೇಶ ಮಾಡೋಣ. ಓಕೆ, ಸುಖಿ ರಾಜ್ಯ ಸ್ಥಾಪನೆಗಾಗಿ ಸಂವಿಧಾನದ 4ನೇ ಭಾಗದಲ್ಲಿ ಗಾಂಧಿವಾದಿ, ಸಮಾಜವಾದಿ, ಉದಾರವಾದಿ ಭೌತಿಕ ತತ್ವಗಳ ಅನುಷ್ಠಾನಕ್ಕಾಗಿ ಸಂವಿಧಾನವು ರಾಜ್ಯಕ್ಕೆ ನೀಡಿದ ಮಾರ್ಗದರ್ಶಿ ಸೂತ್ರಗಳೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾಗಿರುತ್ತೆ. ಹಾಗಾದರೆ ನಿಮ್ಗೆ 2 ಮಾರ್ಕ್ಸಿಗೆ ಅವರು ಖಂಡಿತ ಕೇಳಬಹುದು ಏನಂತ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವುವು ಅಂತ ನಿಮ್ಗೆ ಕೇಳಬಹುದು. ಸೊ ಅವಾಗ ನೀವೇನು ಬರಿತೀರಿ, ಸುಖಿ ರಾಜ್ಯದ ಒಂದು ಸ್ಥಾಪನೆಗಾಗಿ ಸಂವಿಧಾನಿಕ 4ನೇ ಭಾಗದಲ್ಲಿ ಗಾಂಧಿವಾದಿ, ಸಮಾಜವಾದಿ ಮತ್ತು ಉದಾರವಾದಿ ಭೌತಿಕ ತತ್ವಗಳ ಒಂದು ಅನುಷ್ಠಾನಕ್ಕಾಗಿ ಸಂವಿಧಾನ ನಮ್ಮ ರಾಜ್ಯಕ್ಕೆ ನೀಡಿದಂತಹ ಮಾರ್ಗದರ್ಶಿ ಸೂತ್ರಗಳನ್ನು ನಾವು ರಾಜ್ಯ ನಿರ್ದೇಶಕ ತತ್ವ ಅಂತ ಕರಿತೀವಿ. ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೂ ಈ ಸೂತ್ರಗಳನ್ನು ಅನುಸರಿಸಬೇಕೆಂಬುದು ಸಂವಿಧಾನದ ನೈತಿಕ ನಿರ್ದೇಶನವಾಗಿದೆ. ನೋಡ್ರಿ, ಯಾವ ಸರ್ಕಾರ ಅದರ ಹೆಸರನ್ನ ಹೇಳೋದು ಬೇಡ, ಬಟ್ ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಅಲ್ಲಿರ್ತಕ್ಕಂತಹ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇನಿದೆ ನೋಡ್ರಿ ಅದನ್ನು ಅನುಸರಿಸಲೇಬೇಕು. ಓಕೆ, ಈ ರೀತಿಯಾಗಿ ಅಲ್ಲಿ ಏನು ಮಾಡ್ತಾರೆ, ನೀತಿ ನಿಯಮಗಳನ್ನು ಅಳವಡಿಕೆ ಮಾಡಿರ್ತಾರೆ ಅದೇ ಒಂದು ನಿರ್ದೇಶನದ ಅಡಿಯಲ್ಲಿ. ಓಕೆ, ಅದು ನಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು. ಭಾರತದ ಸಮಗ್ರ ಅಭಿವೃದ್ಧಿಗೆ ಇದು ದಿಕ್ಸೂಚಿಯಾಗಿದೆ. ಅಂದರೆ ಒಂದು ಏನು ನೈತಿಕ ನಿರ್ದೇಶನಗಳನ್ನು ಅವರು ಅಂದರೆ ಅಳವಡಿಸಿರ್ತಾರೋ ಸೊ ಅದೇ ಒಂದು ಮಾರ್ಗದಲ್ಲಿ ಯಾವ ಸರ್ಕಾರ ಬಂದರೂ ಕೂಡ ನಡ್ಕೊಂಡು ಹೋಗುತ್ತಲ್ವ, ಅಲ್ಲಿ ಏನಾಗುತ್ತೆ ನಮ್ಮ ಭಾರತದ ಒಂದು ಅಭಿವೃದ್ಧಿ ಸಮಗ್ರತೆಯ ಕಡೆಗೆ ಹೋಗಲಿಕ್ಕೆ ಇದೊಂದು ದಾರಿದೀಪ ಆಗಿರುತ್ತೆ, ಒಂದು ಪಥವನ್ನು ಹಾಕಿಕೊಟ್ಟಿರ್ತಾರೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು
ಇಲ್ಲಿ ನೋಡ್ರಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪ್ರಾಮುಖ್ಯತೆ. ದುರ್ಬಲರಿಗೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ ನೀವು. ದುರ್ಬಲರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಲಿಕ್ಕೆ ಏನೆಲ್ಲ ಪ್ರಾಮುಖ್ಯತೆ ಇದೆ ಅಂತಕ್ಕಂಥದ್ದನ್ನು ಒಂದು ಸಾರಿ ನೋಡ್ಕೊಡ್ರಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನ ನೀಡ್ತಕ್ಕಂತಹ ನಿರ್ದೇಶನಗಳಾಗಿರುತ್ತೆ. ಓಕೆ, ರಾಜ್ಯ, ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಎರಡೂ ಗೌರ್ಮೆಂಟ್ಗಳಿಗೂ, ಎರಡೂ ಸರ್ಕಾರಕ್ಕೂ ಏನಾಗುತ್ತಾ ಸಂವಿಧಾನ ನೀಡ್ತಕ್ಕಂತಹ ಒಂದು ಡೈರೆಕ್ಷನ್ಸ್, ಮಾರ್ಗದರ್ಶಿ ನಿರ್ದೇಶನಗಳಾಗಿರುತ್ತೆ. ಕಾನೂನನ್ನು ರಚಿಸುವಾಗ, ನೀತಿಗಳನ್ನು ರಚಿಸಿ ಜಾರಿಗೆ ತರುವಾಗ ಈ ಒಂದು ತತ್ವಗಳನ್ನು ಅಳವಡಿಸಿಕೊಳ್ಳೋದು ಅವಶ್ಯಕ. ಇವಾಗ ನೋಡ್ರಿ, ಏನೇ ಒಂದು ಕಾನೂನನ್ನು ಅವರು ಜಾರಿಗೆ ತರ್ತಾರೆ, ಒಂದು ನೀತಿಯನ್ನು ಅಂತಂದಾಗ ಅವಾಗ ಏನು ಮಾಡ್ತಾರೆ, ಈ ಎಲ್ಲ ತತ್ವಗಳನ್ನು ಅವರು ಯಾವುದನ್ನು ನೀತಿ ನಿಯಮಾವಳಿಗಳನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಇರುತ್ತೆ. ಇಲ್ಲಿ ನೋಡ್ರಿ, ಸ್ವತಂತ್ರ ಅಂತಕ್ಕಂಥದ್ದು, ಸಮಾನತೆ, ಭ್ರಾತೃತ್ವ ಸಾಧಿಸಲು ಮತ್ತು ಸುಖಿ ರಾಜ್ಯವನ್ನು ಸ್ಥಾಪಿಸಲು ರಾಜ್ಯ ನಿರ್ದೇಶಕ ತತ್ವಗಳು ಮುಖ್ಯ ಅಂತ ಅನ್ನಿಸ್ಕೊಳ್ತಾವೆ. ಸ್ವತಂತ್ರ, ಎಲ್ಲರಿಗೂ ಕೂಡ ಸ್ವತಂತ್ರ ಓಕೆ ಇರುತ್ತೆ. ಸಮಾನತೆ, ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥದ್ದು. ಭ್ರಾತೃತ್ವ, ಓಕೆ, ನಮ್ಮ ಭಾಷೆ, ಜಾತಿ, ಧರ್ಮ, ಮತ ಎಲ್ಲ ಕೂಡ ಏನಾಗಿರುತ್ತೆ, ನಾವು ಒಂದೇ ಅಂತಕ್ಕಂತಹ ಒಂದು ಭಾವನೆಯನ್ನು ಇಟ್ಕೊಂಡು ಏನೇ ಒಂದು ಸಾಧನೆಯನ್ನು ಮಾಡಲಿಕ್ಕೂ ಸಹ ನಮಗದು ಸಾಧ್ಯ ಆಗುತ್ತೆ. ಸುಖಿ ರಾಜ್ಯ, ಯಾವುದೇ ರೀತಿ ಸಂಘರ್ಷ, ಯುದ್ಧ, ಕದನ, ಕಾಳಗ ಇಲ್ಲದೇ ಎಲ್ಲರೂ ಕೂಡ ಸ್ವತಂತ್ರವಾಗಿ, ಸಾಮಾಜಿಕವಾಗಿ ಸಮಾನತೆಯಿಂದ ಇರಬೇಕು ಅಂತಕ್ಕಂಥದ್ದು ಈ ಒಂದು ಸುಖಿ ರಾಜ್ಯದ ಉದ್ದೇಶ ಆಗಿರುತ್ತೆ. ಅವನ್ನೆಲ್ಲವನ್ನ ಒಳಗೊಂಡು ಒಂದು ಸುಖಿ ರಾಜ್ಯವನ್ನು ನಾವು ಸ್ಥಾಪಿಸ್ತೀವಿ ಅಂತಂದ್ರೆ ಅಲ್ಲಿ ರಾಜ್ಯ ನೀತಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು ಮುಖ್ಯ ಅಂತ ಅನಿಸ್ಕೊಳ್ಳುತ್ತೆ. ಭಾರತ ಗಣರಾಜ್ಯವು ಅನುಸರಿಸಬೇಕಾದಂತಹ ಈ ಕೆಳಗಿನ ಸೂತ್ರಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅಡಗಿವೆ ಅಂತಕ್ಕಂಥದ್ದು. ಹಾಗಾದರೆ ಯಾವೆಲ್ಲ ಅಂಶಗಳು ಅಡಗಿವೆ ಅಂತ ನೋಡೋದಾದರೆ, ಫಸ್ಟ್ಗೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು. ಪ್ರಜೆಗಳಿಗೆ ಸಾಮಾಜಿಕವಾಗಿ, ಓಕೆ, ಒಂದು ಸಮಾಜದಲ್ಲಿ ಆರ್ಥಿಕವಾಗಿ ಮತ್ತು ರಾಜಕೀಯ ನ್ಯಾಯ ಒದಗಿಸಿ ಜನ ಕಲ್ಯಾಣವನ್ನು ಸಾಧಿಸುವುದು. ನೋಡ್ರಿ, ಪ್ರಜೆಗಳೇನಿರ್ತಾರಲ್ಲ ಅವರನ್ನು ಸಾಮಾಜಿಕವಾಗಿ, ಸಮಾಜದಲ್ಲೂ ಕೂಡ ಅವ್ರಿಗೆ ಒಳ್ಳೆ ರೀತಿಯ ಬೆಲೆಯನ್ನು ಕೊಡೋದಾಗಿರ್ಬೋದು. ಆರ್ಥಿಕವಾಗಿಯೂ ಕೂಡ ಅವರು ದುರ್ಬಲರೇ ಇರ್ಬೋದು ಅಥವಾ ಸಬಲರೇ ಇರ್ಬೋದು. ರಾಜಕೀಯ ನ್ಯಾಯ ಅಂತಂದ್ರೇನು, ದೊಡ್ಡವ್ರಿಗೆ ಒಂಥರ, ಚಿಕ್ಕವ್ರಿಗೆ ಒಂಥರ. ದೊಡ್ಡವರು ಚಿಕ್ಕವರು ಅಂತಂದರೆ ನಾನು ಹೆಚ್ಚು ನೀನು ಕಡಿಮೆ, ನಾನು ಹೆಚ್ಚು ನೀನು ಕೀಳು ಅಂತ ಇರುತ್ತಲ್ವ. ಸೊ ಆ ರೀತಿ ಏನು ಇರ್ದೇನೆ ರಾಜಕೀಯವಾಗಿಯೂ ಕೂಡ ಏನಾಗುತ್ತೆ ಇಲ್ಲಿ ಜನ ಕಲ್ಯಾಣವನ್ನು ಸಾಧಿಸುವುದು. ಇದೇ ರೀತಿ ಏನಾಗುತ್ತೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ರಲ್ಲಿ ಬರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ದುರ್ಬಲರಿಗೆ ಸಾಮಾಜಿಕ ನ್ಯಾಯ. ನೋಡ್ರಿ, ಇವಾಗ ದುರ್ಬಲರು ಇರ್ತಾರೆ. ಸೊ ಕೆಲವಷ್ಟು ಜನ ಏನು ಮಾಡ್ತಾರೆ, ದುಡಿತಾರೆ ತಿಂತಾರೆ. ಇನ್ನು ಕೆಲವಷ್ಟು ಜನ ಏನಿರ್ತಾರೆ, ಆರ್ಥಿಕವಾಗಿ ಅವ್ರು ಏನಿರ್ತಾರೆ, ದುರ್ಬಲರಾಗಿರ್ತಾರೆ. ಅಂದರೆ ಯಾವುದೇ ರೀತಿ ಅವ್ರಿಗೆ ಉತ್ಪಾದನೆ ಇರೋದಿಲ್ಲ. ಕೆಲವಷ್ಟು ಜನಕ್ಕೆ ಹೊಲ ಇದ್ದರೆ ತಮ್ಮ ಒಂದು ಹೊಲದ್ದಾದರೂ ಅವ್ರು ಮಾಡಿಕೊಂಡು ಒಂದು ಹೊತ್ತು ಊಟ ಮಾಡಿಕೊಂಡು ಜೀವನ ಸಾಗಿಸ್ತಿರ್ತಾರೆ. ಇನ್ನೂ ದುರ್ಬಲರು ಏನು ಮಾಡ್ತಾರೆ, ಅವ್ರಿಗೆ ಇರೋಕೆ ಮನೆ ಇರಲ್ಲ. ಓಕೆ, ಆನಂತರ ನಿಮ್ಮೆಲ್ರಿಗೂ ಗೊತ್ತು, ಮನೆಯೇ ಇರಲ್ಲ, ಆಮೇಲೆ ಹೊಲ ಇಲ್ಲರಿ ಇರುತ್ತೆ. ಸೊ ಅಂತಹ ದುರ್ಬಲರಿಗೆ ಏನಾಗುತ್ತೆ ಅಂದರೆ ಜೀವನಾಧಾರವನ್ನು ನೀಡೋದು, ಅವರ ಆರ್ಥಿಕ ಶೋಷಣೆಯ ನಿವಾರಣೆ ಮತ್ತು ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿ ಮತ್ತು ಅವರಿಗೆ ಕಾನೂನು ಉಚಿತ ನೆರವು. ಅಂದರೆ ದುರ್ಬಲರಿಗೆ ಜೀವನಾಧಾರವನ್ನು ನೀಡ್ತಾರೆ. ಅಂದರೆ ಇವ್ರಿಗೆ ಇಂತಿಷ್ಟು, ಉದಾಹರಣೆಗೆ ಇವಾಗ ಅಂಗವಿಕಲರು ಕೂಡ ಇರ್ತಾರೆ. ಸೊ ಅವ್ರಿಗೂ ಏನು ಮಾಡ್ತಾರೆ, ಒಂದು ಸೈಕಲ್ಗಳನ್ನು ಕೊಡೋದಾಗಿರ್ಬೋದು. ಅವ್ರಿಗೂ ಕೂಡ ಮಾಸಿಕ ಒಂದು ವೇತನವನ್ನು, ಅಂದರೆ ಏನು ಹೇಳ್ತೀವಿ, ಅವ್ರಿಗೆ ದುರ್ಬಲರು ಇರ್ತಾರಲ್ವ, ಓಕೆ, ಜೀವನಕ್ಕೆ ಆಧಾರ ಆಗಲಿ ಅಂತ ಜೀವನಾಧಾರವಾಗಿ ಕೆಲವೊಂದು ಇಂತಿಷ್ಟು, ತಿಂಗಳಿಗೆ ಇಂತಿಷ್ಟು ಅಂತ ಅವ್ರಿಗೆ ಸ್ವಲ್ಪ ಹಣವನ್ನು ಕೊಡೋದು. ಸೊ ಈ ರೀತಿ ಮಾಡ್ತಾರೆ. ಆರ್ಥಿಕವಾಗಿ ಅವರನ್ನು ಏನು ಶೋಷಣೆ ಮಾಡ್ತಾ ಇರ್ತಾರಲ್ವ ಅದನ್ನು ಆದಷ್ಟು ಮಟ್ಟಿಗೆ ನಿವಾರಣೆ ಮಾಡಲಿಕ್ಕೆ ಈ ಒಂದು ಗೌರ್ಮೆಂಟ್, ಸರ್ಕಾರ ಒಂದು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಶೈಕ್ಷಣಿಕವಾಗಿ ಕೂಡ ಅವರಿಗೆ ಶಾಲೆಗೆ ಸೇರಿಸಲಿಕ್ಕೆ ಆಗಿರಬಹುದು. ಶಾಲೆಯಲ್ಲಿ ಮತ್ತು ಯಾವುದೇ ರೀತಿ ಫೀಸ್ ಇರೋದಿಲ್ಲ, ನಿಮ್ಗೆ ಗೊತ್ತು, ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ಶೈಕ್ಷಣಿಕವಾಗಿ ಅವರು ಮುಂದುವರಿಬೇಕು, ಆರ್ಥಿಕವಾಗಿ ಅವರು ಅಭಿವೃದ್ಧಿಯನ್ನು ಹೊಂದಬೇಕು. ಓಕೆ, ಈ ರೀತಿ ಏನು ಮಾಡುತ್ತಾ ಕಾನೂನು ಅವ್ರಿಗೆ ಉಚಿತವಾದಂತಹ ಒಂದು ನೆರವನ್ನು ಕೊಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ, ದುರ್ಬಲರಿಗೆ ಸಾಮಾಜಿಕ ನ್ಯಾಯ ಅನ್ನೋದರಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಹಿಳೆ ಮತ್ತು ಶಿಶು ಕಲ್ಯಾಣ. ಒಂದೇ ರೀತಿಯ ಕೆಲಸಕ್ಕೆ ಪುರುಷರಷ್ಟೇ ಮಹಿಳೆಯರಿಗೂ ಕೂಡ ಸಮಾನ ವೇತನ. ನೋಡ್ರಿ, ನಾವು ಕೂಡ ಸ್ವಲ್ಪ ವರ್ಷಗಳ ಹಿಂದೆ ನೋಡ್ತಾ ಇದ್ವಿ, ಏನು ಪುರುಷರಿಗೆ ಒಂದು 100 ರೂಪಾಯಿ ಇತ್ತು ಅಂತಂದರೆ ಮಹಿಳೆಯರಿಗೆ ಎಷ್ಟು ಇರ್ತಿತ್ತು ರೀ, ಒಂದು 80 ರೂಪಾಯಿ ಇರ್ತಿತ್ತು.
ಇವಾಗ ಪುರುಷರಿಗೆ 150 ಇತ್ತಂದ್ರೆ ಮಹಿಳೆಯರಿಗೆ 100 ರೂಪಾಯಿ ಇರ್ತಿತ್ತು. ಆದರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಪುರುಷರು ಮಹಿಳೆಯರು ಇಬ್ಬರೂ ಕೂಡ ಸಮಾನರು, ಪುರುಷರಷ್ಟೇ ಮಹಿಳೆಯರಿಗೂ ಕೂಡ ಸಮಾನ ವೇತನವನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದೇ ರೀತಿಯ ಕೆಲಸಕ್ಕೆ. ಓಕೆ, ಒಂದೇ ರೀತಿಯ ಕೆಲಸಕ್ಕೆ. ಉದಾಹರಣೆ, ಇವಾಗ ಕಳೆ ತೆಗಿಲಿಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ರಿ ಫಾರ್ ಎಕ್ಸಾಂಪಲ್. ಸೊ ಪುರುಷರು ಅಷ್ಟೇ ಕೆಲಸ ಮಾಡ್ತಾರೆ, ಮಹಿಳೆಯರು ಕೂಡ ಅಷ್ಟೇ ಕೆಲಸ ಮಾಡ್ತಾರೆ. ಆದರೆ ಕೆಲಸದಲ್ಲಿ ಏನೋ ವ್ಯತ್ಯಾಸ ಆಗಲ್ಲ. ಏನೋಪ್ಪ ಒಬ್ರು ಹೆಚ್ಚು ಮಾಡಿದ್ರು ಒಬ್ರು ಕಡಿಮೆ ಮಾಡಿದ್ರು ಅಂತಂದರೆ ಅವರ ಒಂದು ಶ್ರಮಕ್ಕೆ ತಕ್ಕಂತೆ ಅವರು ಸಂಬಳವನ್ನು ಕೊಡ್ಬೋದು. ಆದರೆ ಈ ಕೆಲಸ ಕೂಡ ಒಂದೇ ರೀತಿ ಇರುತ್ತೆ. ಅವರು ಕೂಡ ಸಮಾನವಾಗಿ ಮಾಡಿದರೂ ಕೂಡ ಅವ್ರಿಗೆ ಏನು ಮಾಡ್ತಿದ್ರು, ಕಡಿಮೆ ಮೊತ್ತವನ್ನು ಕೊಡ್ತಾಯಿದ್ರು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಒಂದೇ ರೀತಿಯ ಕೆಲಸಕ್ಕೆ ಸಮಾನ ವೇತನ, ಪುರುಷರಷ್ಟೇ ಮಹಿಳೆಯರಿಗೂ ಕೂಡ ಸಮಾನ ವೇತನ ಅಂತಕ್ಕಂಥದ್ದು. ಅದೇ ರೀತಿ ಮಹಿಳೆಯರಿಗೆ ಹೆರಿಗೆ ಸೌಲಭ್ಯ, ಮಹಿಳೆಯರಿಗೆ ಹೆರಿಗೆಗಾಗಿ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾರೆ ಸರ್ಕಾರದವರು. ಮಕ್ಕಳ ಶೋಷಣೆಯ ತಡೆ, ಓಕೆ, ಮಕ್ಕಳ ಶೋಷಣೆ ತಡೆ, ಮಕ್ಕಳು ಆರೋಗ್ಯವಂತವಾಗಿ ಬೆಳೆಯಲು ಅವಕಾಶ ಮತ್ತು ಅವರಿಗೆ ಉಚಿತ ಮತ್ತು ಪ್ರಾಥಮಿಕ ಕಡ್ಡಾಯ ಶಿಕ್ಷಣವನ್ನು ಒದಗಿಸಲಾಗುತ್ತೆ ಅಂತಕ್ಕಂಥದ್ದು. ಇವಾಗ ನೋಡ್ರಿ, ಮಕ್ಕಳ ಶೋಷಣೆ ಅಂತಂದರೆ ಉದಾಹರಣೆಗೆ 2-3 ರೀತಿಯಲ್ಲಿ ನಾವು ನೋಡ್ತೀವಿ. ಏನು ಅಂತಂದ್ರೆ, ಫಸ್ಟಿಗೆ ಮಕ್ಕಳು ಗರ್ಭದಲ್ಲೇ ಇರೋವಾಗ ಹೆಣ್ಣೋ ಗಂಡು ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ಇಲ್ಲಿ ಹೆಣ್ಣು ಅಂದ ತಕ್ಷಣ ಅದನ್ನು ತೆಗೆಸುವಂಥದ್ದು, ಇಲ್ಲಿ ಕೂಡ ಶೋಷಣೆ ಕಂಡುಬರುತ್ತೆ. ಅದಾದ ನಂತರ ಮಕ್ಕಳ ಶೋಷಣೆ ಅಂತಂದರೆ ಇಲ್ಲಿ ಆರ್ಥಿಕವಾಗಿ ಅವರು ಹಣ ಕಟ್ಟಲಿಕ್ಕೆ ಸಬಲರು ಇರೋದಿಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಹಾಗಾಗಿ ಅಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಯಾವುದೇ ರೀತಿ ಸೀಟ್ಗಳನ್ನು ಕೂಡ ಕೊಡೋದಿಲ್ಲ. ಅಲ್ಲಿ ಕೂಡ ಮಕ್ಕಳ ಶೋಷಣೆಯನ್ನು ನೋಡ್ತೀವಿ. ಸೊ ಎಲ್ಲವನ್ನ ಮನಗಂಡಂತಹ ಸರ್ಕಾರ ಅವ್ರಿಗೆ ಏನು ಮಾಡುತ್ತೆ, ಶೋಷಣೆಯನ್ನು ತಡಿಲಿಕ್ಕೋಸ್ಕರ ಅವರು ಮತ್ತೆ ಆರೋಗ್ಯವಾಗಿ ಕೂಡ ಬೆಳಿಬೇಕು ಅಂತ ಅವರಿಗೆ ಅವಕಾಶವನ್ನು ಕೂಡ ಕೊಡುತ್ತೆ. ಅಂದರೆ ಸ್ಕೂಲ್ಗಳಲ್ಲಿ ನೀವು ನೋಡಿರ್ತೀರಿ, ಒಂದು ಗ್ಲಾಸ್ ಹಾಲಾಗಿರಬಹುದು, ಮೊಟ್ಟೆ ಆಗಿರಬಹುದು, ಮತ್ತು ಸೈಕಲ್ ವಿತರಣೆ ಆಗಿರಬಹುದು, ಓಕೆ, ಮತ್ತು ಸಮವಸ್ತ್ರ ವಿತರಣೆ ಆಗಿರ್ಬೋದು, ಮತ್ತು ಪ್ರತಿನಿತ್ಯ ದಿನ 1 ರೂಪಾಯಿ ಕೊಡೋದಾಗಿರ್ಬೋದು. ಈ ಎಲ್ಲ ವ್ಯವಸ್ಥೆಗಳನ್ನು ಸಹ ಸರ್ಕಾರ ಮಾಡ್ತು. ಸೊ ಪ್ರಾಥಮಿಕ ಶಿಕ್ಷಣ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಗುವಿಗೂ ಕೂಡ ಅತ್ಯಂತ ಅವಶ್ಯಕವಾಗಿರುತ್ತೆ. ಸೊ ಹಾಗಾಗಿ ಮತ್ತೇನು ಹೇಳ್ತೀವಿ ನಾವು, ಇನ್ನೊಂದು ಬಂದು ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು. ಸೊ ಎಲ್ಲ ರೀತಿಯ ಒಂದು ನಿಯಮಗಳನ್ನು ಸರ್ಕಾರ ತಗೊಂಡು ಬಂತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಮಹಿಳೆ ಮತ್ತು ಶಿಶು ಕಲ್ಯಾಣ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಇಲ್ಲಿ ಕಾರ್ಮಿಕ ಕಲ್ಯಾಣ ಅಂತ ಬರುತ್ತೆ. ಕಾರ್ಮಿಕರ ಯೋಗಕ್ಷೇಮ ನೋಡಿಕೊಳ್ಳುವುದು, ದುಡಿಯುವ ಹಕ್ಕು, ದುಡಿಯಲು ಅನುಕೂಲಕರ ವಾತಾವರಣ, ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಮತ್ತು ಅವರಿಗೆ ಆಡಳಿತಗಳಲ್ಲಿ ಭಾಗಿಗಳಾಗಲು ಅವಕಾಶ. ಕಾರ್ಮಿಕರು ಅಂದ ತಕ್ಷಣ ಅವ್ರನ್ನ ತುಂಬ ಕೀಳಾಗಿ ನೋಡುವಂತಹ ಒಂದು ಸಮಾಜದಲ್ಲಿ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಅವರಿಗೂ ಕೂಡ ಏನಿರುತ್ತೆ, ಕಾರ್ಮಿಕರು ದುಡಿಯುವಂತಹ ಹಕ್ಕು ಇರುತ್ತೆ, ದುಡಿಯಲು ಅವ್ರಿಗೆ ಅನುಕೂಲಕರವಾದಂತಹ ವಾತಾವರಣ. ಓಕೆ, ಅನುಕೂಲಕರ ವಾತಾವರಣ ಅಂದ್ರೇನ್ರಿ, ಅವ್ರಿಗೆ ಐಷಾರಾಮಿ ಬದುಕನ್ನು ಕೊಡ್ಲಿಕ್ಕಾಗತ್ತಾ? ಇಲ್ಲ. ಆದರೂ ಕೂಡ ಅವ್ರಿಗೆ ಒಂದು ಸಂಬಳವನ್ನು ಇಂತಿಷ್ಟು ಅಂತ ನಿಗದಿ ಮಾಡಿ ಅವರಿಗೂ ಕೂಡ ಬದುಕಲು ಅವಕಾಶವನ್ನು ಮಾಡಿಕೊಡೋದು. ಸೊ ಈ ರೀತಿ ಏನಾಗುತ್ತೆ, ಅವರು ಕೂಡ ಕೆಲವೊಂದಷ್ಟು ಆಡಳಿತಗಳಲ್ಲಿ ಭಾಗವಹಿಸಲಿಕ್ಕೆ ಅವ್ರಿಗೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಕಾರ್ಮಿಕರ ಕಲ್ಯಾಣ ಅಂತಕ್ಕಂಥದ್ದು. ಓಕೆ, ಅನಂತರ ಅಸಹಾಯಕರಿಗೆ ನೆರವು. ಇವರು ನೋಡ್ರಿ, ಅಕಸ್ಮಾತ್ ಇಂಥವ್ರು ಏನು ಮಾಡ್ತಾರೆ, ಹೋಗಿ ದುಡಿತಾರೆ. ಓಕೆ, ಈ ಥರದ ವ್ಯಕ್ತಿ ಅಂದರೆ ವೃದ್ಧರು, ವಯಸ್ಸಾದವ್ರಿಗೆ ಏನಾಗುತ್ತಾ, ಅವರು ಅಸಹಾಯಕರಾಗಿರ್ತಾರೆ. ಓಕೆ, ಆದರೆ ಅಂಥವ್ರಿಗೆ ಏನು ಮಾಡಬೇಕು, ಸರ್ಕಾರ ಒಂದು ಒಳ್ಳೆಯ ರೀತಿಯ ಅವಕಾಶವನ್ನು ಒದಗಿಸ್ಕೊಡ್ತಾ ಇದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಅಸಹಾಯಕರಿಗೆ ನೆರವು ಅಂತಕ್ಕಂಥದ್ರಲ್ಲಿ ವೃದ್ಧರು ಬರ್ತಾರೆ. ಇವಾಗ ತಾನೇ ನೋಡಿದ್ವಿ, ದಿವ್ಯಾಂಗರು ಅಂತಂದರೆ ಅಂಗವಿಕಲರು, ರೋಗಿಗಳು ಮತ್ತು ನಿರುದ್ಯೋಗಿಗಳು ಬದುಕಲು ಸರ್ಕಾರದಿಂದ ನೆರವು. ಎಸ್, ಅವ್ರಿಗೂ ಸಹ ಸರ್ಕಾರ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆಗಲೇ ಹೇಳಿದ್ನಲ್ವಾ, ಅವ್ರಿಗೆ ಏನು ಮಾಡ್ತಾರೆ, ಚಿಕಿತ್ಸೆಗಾಗಿ ಆಗಿರಬಹುದು, ನಿರುದ್ಯೋಗಿಗಳಿಗೆ ಕೂಡ, ಅನಂತರ ವೃದ್ಧರು, ಅಂಗವಿಕಲರಿಗೆ ಏನು ಮಾಡ್ತಾರೆ ಅಂತಂದರೆ ಮಾಸಿಕವಾಗಿ ಇಂತಿಷ್ಟು ಅಂತ ಒಂದು ಸ್ಕೀಮ್ ಪ್ರಕಾರ ಅವ್ರಿಗೆ ಅಮೌಂಟನ್ನು ಹಾಕ್ತಾ ಇರ್ತಾರೆ. ನೆಕ್ಸ್ಟ್ ಏಕರೂಪ ನಾಗರಿಕ ಸಂಹಿತೆ. ಏಕರೂಪ ನಾಗರಿಕ ಸಂಹಿತೆ ಅಂತಂದರೆ ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ನಾಗರಿಕ ಕಾನೂನು ಜಾರಿ ಮಾಡುವುದು.
ಸಮಾನ ನಾಗರಿಕ ಕಾನೂನು ಅಂತಂದ್ರೇನ್ರಿ, ಇಲ್ಲಿ 18 ವರ್ಷ ಅಥವಾ 18 ವರ್ಷ ಮೇಲ್ಪಟ್ಟು ಎಲ್ಲರಿಗೂ ಕೂಡ ಮತದಾನದ ಹಕ್ಕು ಇರುತ್ತೆ. ಓಕೆ, ಅವರು ಯಾರೇ ಆಗಿರಲಿ, ಯಾವುದೇ ಜಾತಿ ಮತ ಅಂತ ಏನಿಲ್ಲ. ಸೊ 18ಕ್ಕಿಂತ ಹೆಚ್ಚಾದವರು ಎಲ್ಲರೂ ಕೂಡ ಏನಾಗ್ತಾರೆ, ನಾಗರಿಕ ಪ್ರಜೆಗಳು. ಎಲ್ಲರೂ ನಾಗರಿಕ ಪ್ರಜೆಗಳು, ಅದಕ್ಕಿಂತ ಬಿಲೋರು ಅಲ್ಲನ್ರಿ ಅಂತ ಕೇಳಬೇಡ್ರಿ. ಸೊ ಎಲ್ಲರೂ ಕೂಡ ಹೌದು, ಅವ್ರಿಗೆ ಏನಾಗ್ತೈತಿ, ಏಕರೂಪ ಒಂದೇ ರೂಪದ ಓಕೆ ಸಮಾನವಾದಂತಹ ಹಕ್ಕುಗಳನ್ನು ಅಲ್ಲಿ ಜಾರಿ ಮಾಡಲಾಗಿರತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮದ್ಯಪಾನ ನಿಷೇಧ. ಮದ್ಯಪಾನದಿಂದ ಆರೋಗ್ಯ ಕೆಡುತ್ತೆ, ಹೌದು, ಆದರೂ ಕುಡಿತಾರೆ, ಏನು ಮಾಡೋದು, ಸೇರ್ತಾರೆ, ಏನು ಮಾಡೋದು, ಹೌದಲ್ರಿ. ಕುಟುಂಬದ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ, ಹೌದು. ಇವಾಗ ಕುಡಿಯೋದ್ರಿಂದ ಏನಾಗುತ್ತೆ, ಅನಂತರ ಮದ್ಯಪಾನ ಮತ್ತು ಇದೇನು ಹೇಳ್ತೀವಿ ಸಿಗರೇಟನ್ನು ಸೇದೋದಾಗಿರ್ಬೋದು. ಸೊ ಈ ರೀತಿ ಹಾಕೋದ್ರಿಂದ ಏನಾಗುತ್ತಾ, ಮದ್ಯ ಅಂತಂದರೆ ಇಲ್ಲಿ ಕುಡಿಯೋದು ಬರುತ್ತಾ, ಧೂಮ್ರಪಾನ ಅಂತಂದ್ರೆ ಸಿಗರೇಟ್ ಸೇದೋದು ಬರುತ್ತೆ. ಮತ್ತು ಗೊಂದಲ ಮಾಡ್ಕೊಳ್ಬೇಡ್ರಿ. ಓಕೆ, ಇಲ್ಲಿ ಕುಡಿಯೋದ್ರಿಂದ ಆರೋಗ್ಯ ಹಾಳಾಗುತ್ತಾ, ಕುಟುಂಬದ ಆರ್ಥಿಕ ಸ್ಥಿತಿ ಕೂಡ ಹದಗೆಡುತ್ತೆ, ಹಾಗೂ ಮಹಿಳೆಯರ ಶೋಷಣೆ ಹೆಚ್ಚಾಗುತ್ತೆ. ಅಂದರೆ ಕುಡಿದು ಬಂದು ಏನು ಮಾಡೋದ್ರಿ, ಮಹಿಳೆಯರ ಮೇಲೆ ದಬ್ಬಾಳಿಕೆ ಮಾಡೋದು, ಅವ್ರನ್ನ ಹೊಡೆಯೋದು ಬಡಿಯೋದು ಈ ರೀತಿ. ಅಂತಹ ಸಮಯದೊಳಗೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇದಕ್ಕಾಗಿ ನಮ್ಮ ಸಂವಿಧಾನ ಮದ್ಯಪಾನ ನಿಷೇಧವನ್ನು ಜಾರಿಗೆ ತರುವಂತೆ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ. ಆದರೂ ಕೂಡ ಎಲ್ರಿ, ಅಲ್ಲಿ ಇಲ್ಲಿ ಕೂಡ ಅವರೇ ಕೂಡ ಪರ್ಮಿಷನ್ ಕೊಡ್ತಾರೆ, ಏನು ಹೇಳೋದು ಹಾಗೆ ಇರಲಿ. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಮದ್ಯಪಾನ ನಿಷೇಧ ಅಂತಕ್ಕಂಥದ್ದು ಚಿತ್ರವನ್ನು ಕೊಟ್ಟಾರ. ಬಟ್ ಇಲ್ಲಿ ಏನಾಗುತ್ತೆ, ಕುಡಿಯೋರು ಕುಡಿತಾನೆ ಇರ್ತಾರೆ. ಸೊ ಬಾರ್ಗಳು ಎಲ್ಲಿ ಕೂಡ ಬಂದಾಗಿಲ್ಲ. ಓಕೆ, ಜಾನುವಾರು ನಮ್ಮ ದೇಶದ ಸಂಪತ್ತು. ಎಸ್, ಹೌದು, ಹಸುಗಳು ಕರುಗಳು ಏನಾಗುತ್ತೆ ನಮ್ಮ ದೇಶದ ಸಂಪತ್ತು. ಇವರಿಂದನೇ ಏನಾಗುತ್ತಾ, ಕೃಷಿ ಕೂಡ ಒಂದು ಕಡೆ ಅಭಿವೃದ್ಧಿ ಆಗುತ್ತಾ. ಹೆಂಗಂತೀರಿ, ಕೃಷಿ ನಾವು ಇಲ್ಲಿ ಬೆಳೆ ಬೆಳೆದ್ವಿ ಅಂತಂದ್ರೆ ಅಲ್ಲಿ ಮೇವು, ಹೊಟ್ಟು, ಏನು ಹೇಳ್ತೀವಿ, ಹುಲ್ಲು, ಈ ರೀತಿ ಎಲ್ಲ ಬರುತ್ತೆ ದನಗಳಿಗೆ ತಿನ್ನಿಸ್ಲಿಕ್ಕೆ. ಓಕೆ, ಇದೇ ದನಗಳಿಂದ ಏನಾಗುತ್ತೆ ರೀ, ಇದು ಹಾಲನ್ನು ಕೊಡುತ್ತಾ, ಹಾಲಿನಿಂದ ಮೊಸರು, ಓಕೆ, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಈ ರೀತಿ ಎಲ್ಲ ಕೂಡ ನಮಗೆ ಸಂಪತ್ತು ಸಿಗುತ್ತೆ ಅಂತಕ್ಕಂಥದ್ದು. ಓಕೆ, ಅದೇ ರೀತಿ ಆಕಳ ನಾವು ಗೋಮಾತೆ ಅಂತ ಕರಿತೀವಿ. ಎಸ್, ಕೃಷಿ ನೋಡ್ರಿ, ಕೃಷಿ ಮತ್ತು ಪಶುಸಂಗೋಪನೆಯ ಸಂಘಟನೆ. ರಾಜ್ಯವು ಕೃಷಿಯನ್ನು ಮತ್ತು ಪಶುಸಂಗೋಪನೆಯನ್ನು ಆಧುನಿಕ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಸಂಘಟನೆಗೊಳಿಸುವುದಕ್ಕೆ ಪ್ರಯತ್ನಿಸತಕ್ಕದ್ದು ಮತ್ತು ವಿಶೇಷವಾಗಿ ಪಶು ತಳಿಗಳನ್ನು ಸಂರಕ್ಷಿಸಿ ಉತ್ತಮಗೊಳಿಸುವುದಕ್ಕಾಗಿ ಹಸುಗಳ ಮತ್ತು ಕರುಗಳ, ಇತರೆ ಹಾಲು ಕೊಡುವಂತಹ ಮತ್ತು ಭಾರ ಎಳೆಯುವಂತಹ ದನಕರುಗಳ ವಧೆಯನ್ನು ನಿಷೇಧಿಸುವುದಕ್ಕಾಗಿ ಕ್ರಮವನ್ನು ಕೈಗೊಳ್ಳತಕ್ಕದ್ದು ಎಂದು ಸಂವಿಧಾನದಲ್ಲಿ ನಿರ್ದೇಶನ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಪಶು ಹತ್ಯೆ ಪ್ರತಿಬಂಧಕ ಮತ್ತು ಪಶು ಸಂರಕ್ಷಣಾ ಕಾಯ್ದೆ 2020 ಅಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಅಂದರೆ ಇವಾಗ ಏನು ಮಾಡ್ತಾರೆ, ಪಶುಗಳನ್ನು ಏನು ಮಾಡ್ತಾರೆ ಅಂದರೆ ಗೋಹತ್ಯೆಯನ್ನು ನೀವು ಕೇಳಿರ್ಬೋದು. ಗೋಹತ್ಯೆಯನ್ನು ನಿಷೇಧ ಮಾಡ್ತು ಸರ್ಕಾರ. ಯಾಕಂತಂದರೆ ಅಲ್ಲಿ ಏನಾಗ್ತಾ ಇತ್ತು, ಗೋವುಗಳನ್ನು ಕತ್ತರಿಸಿ ಸೊ ಅದರೊಂದು ಮಾಂಸವನ್ನು ಮಾರಾಟ ಮಾಡ್ತಕ್ಕಂಥದ್ದು ತುಂಬಾ ದೊಡ್ಡದಾದಂತಹ ಜಾಲ. ಸೊ ಅದನ್ನು ಏನು ಮಾಡಿದರು, ಸರ್ಕಾರ ಅದನ್ನು ನಿಷೇಧ ಮಾಡಿ, ಗೋಹತ್ಯೆ ನಿಷೇಧವನ್ನು ಮಾಡಿ, ಓಕೆ, ಇವಾಗ ಒಂದು ಹಂತಕ್ಕೆ ತೊಗೊಂಡು ಬಂದಿದೆ. ಅದೇ ರೀತಿ ನೋಡ್ರಿ, ಇಲ್ಲಿ ಕೃಷಿಗೆ ಹೆಚ್ಚನ್ನು ಒತ್ತು ಕೊಡೋದಾಗಿರ್ಬಹುದು, ಪಶು ಸಂಗೋಪನೆಯನ್ನು, ಓಕೆ, ಪಶುಗಳನ್ನು ಬೆಳೆಸಬೇಕು, ಅದರ ಒಂದು ಆರೈಕೆ ಆಗಿರಬಹುದು, ಅದು ಕೂಡ ನಮ್ಮ ಒಂದು ಏನಂತ ಹೇಳ್ತೀವಿ, ಪಾರ್ಟ್ ಆಫ್ ದಿ ಮೆಂಬರ್. ಓಕೆ, ಆಧುನಿಕ ವೈಜ್ಞಾನಿಕ ರೀತಿಯಲ್ಲಿ ಸಂಘಟನೆಗೊಳಿಸೋದಕ್ಕೆ, ಆಧುನಿಕ ಹೊಸ ರೀತಿಯಲ್ಲಿ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಏನು ಮಾಡ್ತಾರೆ, ಆ ಒಂದು ದನಕರುಗಳನ್ನು ಅಂದರೆ ಫಸ್ಟಿಗೆಲ್ಲ ಹೊಲದಲ್ಲಿ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಇವಾಗ ಏನು ಮಾಡ್ತಾರೆ, ಬರೀ ಬಿತ್ತನೆಗಾಗಿ ಮತ್ತೊಂದು ಕೆಲಸಕ್ಕಾಗಿ ಟ್ರ್ಯಾಕ್ಟರ್ಗಳನ್ನು ಬಳಕೆ ಮಾಡ್ತಾರೆ. ಓಕೆ, ವಿಶೇಷವಾಗಿ ಪಶು ತಳಿಗಳನ್ನು ಸಂರಕ್ಷಿಸೋದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಆಕಳುಗಳು ಅಂದರೆ ಏನು ಹೇಳ್ತೀವಿ, ಗುಬ್ಬಿಗಳು ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ ಇರಲ್ಲ. ಯಾಕಂದರೆ ಇವಾಗ ಮೊಬೈಲ್ ಅಂತಕ್ಕಂಥದ್ದು ಒಂದು ವಿಸ್ತಾರವಾದಂತಹ ಜಾಲ ಏನು ಬಂತಲ್ವಾ, ಇವಾಗ ಗುಬ್ಬಿಗಳು, ಕಾಗೆಗಳು ನಶಿಸಿ ಹೋಗ್ತಾ ಇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲವೇ ಇಲ್ಲ, ಎಲ್ಲೋ ಒಂದು ಕಡೆ ನಾವು ಕಾಣ್ಬೋದು ಅಷ್ಟೇ ಗುಬ್ಬಿಗಳು, ಕಾಗೆಗಳು. ಸೊ ಈ ರೀತಿ ಏನಾಗುತ್ತೆ ಅಂತಂದರೆ, ವಿಶೇಷವಾಗಿ ನಾವು ಆ ತಳಿಗಳನ್ನು ಸಂರಕ್ಷಿಸಬೇಕು ಅಂತಂದರೆ ಆದಷ್ಟು ಅವುಗಳ ಹತ್ಯೆ ಮಾಡೋದನ್ನು ನಿಷೇಧ ಮಾಡಬೇಕು. ಹಸುಗಳು ಮತ್ತು ಕರುಗಳು, ಇತರೆ ಹಾಲು ಕೊಡ್ತಕ್ಕಂತಹ ಏನಿರ್ತಾವಲ್ಲ ಪ್ರಾಣಿಗಳು, ಅವುಗಳನ್ನು ನಾವು ಸಂರಕ್ಷಣೆ ಮಾಡೋದು. ಭಾರ ಎಳಿತಕ್ಕಂತಹ ದನ ಕರುಗಳ ವಧೆಯನ್ನು ನಿಷೇಧ. ಅಂದರೆ ಅವು
ಫಸ್ಟ್ಗೆ ನಿಮಗೆ ಗೊತ್ತಿತ್ತಲ್ವ, ಚಕ್ಕಡಿಗಳನ್ನು ಅವು ಎಳ್ಕೊಂಡು ಹೋಗ್ತಾಯಿದ್ರು. ಚಕ್ಕಡಿಗಳಲ್ಲಿ ಕೆಲವಷ್ಟು ಜನರು ಮಾತ್ರ ಅಷ್ಟೇ ಅಲ್ಲದೆ ಏನಾಗ್ತಾಯಿತ್ತು, ದನ ಕರುಗಳಿಗೆ ಬೇಕಾದಂತಹ ಹುಲ್ಲು, ಹಸಿ ಹುಲ್ಲು, ಮೇವನ್ನು ಏನು ಮಾಡ್ತಾಯಿದ್ರು, ವಿಪರೀತವಾದಂತಹ ಭಾರಗಳನ್ನು ಹೊರಿಸಿ ಅದನ್ನು ಚಕ್ಕಡಿಗಳನ್ನು ಏನು ಮಾಡ್ತಾಯಿದ್ರು, ಹೊಡ್ಕೊಂಡು ಬರ್ತಕ್ಕಂತಹ ವ್ಯವಸ್ಥೆ ಇತ್ತು. ಸೊ ಅದೇ ರೀತಿ ಏನು ಮಾಡಿದರು, ಅದನ್ನು ಕೂಡ ನಿಷೇಧ ಮಾಡಿದರು. ಅಂದರೆ ಅದು ತೀರಾ ಇವಾಗ ನೋಡ್ರಿ, ನಮ್ಮ ಸಾಮರ್ಥ್ಯ ಎಷ್ಟೈತಿ ಅಷ್ಟು ನಾವು ಕೆಲಸ ಮಾಡ್ತೀವಿ, ಅದಕ್ಕಿಂತ ಮಿಕ್ಕಿ ಮಾಡುವಂಥ ಆಗುತ್ತಾ? ಇಲ್ಲ. ಅದೇ ರೀತಿ ನಾವೇನು ಮಾಡ್ತೀವಿ, ಮಾಡುವಂಥ ನನಗಾಗಲ್ಲಪ್ಪ ಅಂತ ಹೇಳ್ಬಿಡ್ತೀವಿ. ಬಟ್ ಪ್ರಾಣಿಗಳಿಗೆ ಏನಾದರೂ ಮಾತಿರುತ್ತಾ? ಇಲ್ಲ. ಸೊ ಹಾಗಾಗಿ ಅವು ಏನಾಗುತ್ತೆ, ಅಲ್ಲಿ ಅಳಿವಿನ ಅಂಚಿಕೆ ಬರ್ತಾ ಇರೋದು. ಸೊ ಇವನ್ನೆಲ್ಲ ಕಂಡಂತಹ ಸರ್ಕಾರ ಪಶು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ ಅಂತಕ್ಕಂಥದ್ದು, ಅಂದರೆ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ್ಯಂಡ್ ಪ್ರೀ-ರಿಸರ್ವೇಷನ್ ಆಫ್ ಕ್ಯಾಟಲ್ ಆ್ಯಕ್ಟ್ ಅಂತಕ್ಕಂಥದ್ದು. ಓಕೆ, 2020ರಲ್ಲಿ ಅದನ್ನು ಜಾರಿಗೆಗೊಳಿಸಿದ್ದಾರೆ. ಎಸ್, ಇಲ್ಲಿ ನೋಡ್ತಾ ಇದ್ದೀರಿ. ಎಸ್, ನಾವಾಗಲೇ ನೋಡಿದ ಹಾಗೆ ಇದು ಕೃಷಿ ಅಭಿವೃದ್ಧಿ. ಭಾರ ಇರದೇ ಇರತಕ್ಕಂತಹ ಕೆಲಸಗಳನ್ನು ಪ್ರಾಣಿಗಳು ಮಾಡತ್ತೆ. ವಿಪರೀತವಾದಂತಹ ಭಾರದ ಕೆಲಸಗಳನ್ನು ಹೇಗೆ ಮಾಡಲಿಕ್ಕಾಗತ್ತೆ? ಹೌದಲ್ವಾ? ಸೊ ಇದು ಈ ರೀತಿಯಾದಂಥದ್ದು ಕೃಷಿ ಒಂದು ಕೆಲಸ ಕಾರ್ಯಗಳಲ್ಲಿ ಇವು ಏನು ಎತ್ತು ಅಂತ ಹೇಳ್ತೀವಿ, ಸೊ ಅವುಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಇತ್ತೀಚಿನ ಒಂದು ಆಧುನಿಕ ಕೃಷಿ ಹೇಗಿದೆ ಅಂತಂದರೆ, ಇಲ್ಲಿ ನೋಡ್ರಿ, ಈ ರೀತಿ ಏನಂತ ಹೇಳ್ತೀವಿ, ಟ್ರ್ಯಾಕ್ಟರ್ ಆಗಿರಬಹುದು, ಮತ್ತು ಬೇರೆ ಬೇರೆ ಒಂದು ಗೋಧಿ ಈ ರೀತಿ ಏನಾದರೂ ಇದ್ದರೆ ಕಟಾವು ಮಾಡಲಿಕ್ಕೆ ಕಟಾವು ಮಿಷನ್ ಅಂತ ಬರುತ್ತೆ, ಕಡಲೆ ಆಗಿರ್ಬೋದು. ಸೊ ಅಂಥದ್ದಕ್ಕೂ ಕೂಡ ಕೆಲವೊಂದಷ್ಟು ಆಧುನಿಕ ತಂತ್ರಜ್ಞಾನದ ಮಷಿನ್ಗಳನ್ನು ಅಥವಾ ಟ್ರ್ಯಾಕ್ಟರ್ಗಳನ್ನು ಬಳಸ್ಕೊಂಡು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ನೆಕ್ಸ್ಟು ಪರಿಸರ ಅಂತಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಸುಂದರವಾದಂತಹ ಹಸಿರಿನಿಂದ ಕೂಡಿದಂತಹ ಪರಿಸರ ಅಂತ ನಾವು ಹೇಳ್ತೀವಿ, ವಾತಾವರಣ. ಸೊ ಪರಿಸರ ರಕ್ಷಣೆ ಕೂಡ ನಮಗೆ ಬಹಳ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಪರಿಸರದಿಂದಲೇ ನಾವು ಆಮ್ಲಜನಕವನ್ನು ಪಡ್ಕೊಳ್ತೀವಿ, ಹೌದಲ್ವಾ? ಅದರಿಂದಲೇ ನಾವು ಉಸಿರಾಡ್ತೀವಿ. ನಮ್ಮ ಪರಿಸರ ಚೆನ್ನಾಗಿತ್ತು, ಸ್ವಚ್ಛತೆಯಿಂದ ಕೂಡಿತ್ತು ಅಂದರೆ ನಾವು ಕೂಡ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಷ್ಟೇ ಅಲ್ಲದೆ ಅದರ ಅಭಿವೃದ್ಧಿ ಕೂಡ ನಿಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ, ಹೌದಲ್ವಾ? ಎಸ್, ಉದಾಹರಣೆ ನೋಡ್ಕೊಳ್ರಿ, ಗಣಿಗಾರಿಕೆ, ಕೈಗಾರಿಕೆಗಳಿಂದ ಉಂಟಾಗ್ತಕ್ಕಂತಹ ಮಾಲಿನ್ಯಗಳಿಂದ ಪರಿಸರವನ್ನು ರಕ್ಷಣೆ ಮಾಡೋದು. ಇವಾಗ ಕೈಗಾರಿಕೆಗಳಿಂದ ಸಾಕಷ್ಟು ಧೂಳಾಗಿರಬಹುದು, ಹೌದಲ್ವಾ? ಮಣ್ಣಿನ ಒಂದು ಸವಕಳಿಯಾಗಿರಬಹುದು, ಇನ್ನಿತರ ಹಲವಾರು ಕೆಲಸಗಳಿಂದ ಏನಾಗ್ತೈತೆ, ಸಾಕಷ್ಟು ಮಲಿನ ಆಗುತ್ತೆ. ಇವಾಗ ಕೈಗಾರಿಕೆಗಳಿಂದ ಬರ್ತಕ್ಕಂತಹ ತ್ಯಾಜ್ಯ ಪದಾರ್ಥವನ್ನು ನದಿಗಳ ಒಂದು ಮೂಲ ಏನಿರುತ್ತಲ್ವ, ಆ ನದಿಗಳ ಮೂಲಕ್ಕೆ ಹೋಗಿ ಬಿಟ್ಬಿಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಆ ನೀರು ಆ ಒಂದು ಕಲುಷಿತವಾದಂತಹ ಒಂದು ಏನು ಹೊಲಸು ನೀರು ಇರುತ್ತಲ್ಲ ಅದ್ರ ಜೊತೆ ಮಿಕ್ಸ್ ಆಗಿ ಇದು ಕೂಡ ಕಂಪ್ಲೀಟಾಗಿ ಮಾಲಿನ್ಯ ಭರಿತವಾಗಿಬಿಡತ್ತೆ. ಸೊ ಹಾಗಾಗಿ ಆ ಥರದ ಒಂದು ಹವ್ಯಾಸಗಳನ್ನು ಕೂಡ ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಪರಿಸರ ಸಂರಕ್ಷಣೆಯಿಂದ ಇರುತ್ತೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ. ಎಸ್, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿರುತ್ತೆ. ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಎಸ್, ಹಾಗಾದರೆ ಯಾವ್ಯಾವ್ರಿ ಬರ್ತಾವು ಐತಿಹಾಸಿಕ ಸ್ಮಾರಕಗಳು? ಬಾದಾಮಿ ಆಗಿರ್ಬೋದು, ಬೀದರ್, ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ, ಸನ್ನತಿ, ಮೈಸೂರು, ಹಂಪಿ, ಪಟ್ಟದಕಲ್ಲು, ವಿಜಯಪುರ. ಓಕೆ, ಈ ಎಲ್ಲ ಇನ್ನಿತರೆ ಸಾಕಷ್ಟು ಐತಿಹಾಸಿಕ ಸ್ಮಾರಕಗಳು, ಅಂದರೆ ಪ್ರೇಕ್ಷಣೀಯ ಸ್ಥಳಗಳು ಅಂತ ಹೇಳ್ತೀವಿ. ಇತಿಹಾಸವನ್ನು ಒತ್ತಿ ಹೇಳ್ತಕ್ಕಂತಹ, ಹಿಂದೆ ಇರ್ತಕ್ಕಂತಹ ಒಂದು ಏನು ಹೇಳ್ತೀವಿ ರೀ, ಸ್ಮಾರಕ ಅಥವಾ ಶಾಸನ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ನಮಗೆ ತಿಳಿಸ್ಕೊಡುತ್ತಾ ಎಲ್ಲ ಒಂದು ಪ್ರದೇಶಗಳ ಒಂದು ದೇವಾಲಯಗಳಾಗಿರಬಹುದು. ಓಕೆ, ಮತ್ತು ಬೇಲೂರು, ಹಳೆಬೀಡು ಇವೆಲ್ಲ ಏನಿರುತ್ತೆ ಅಲ್ಲಿರ್ತಕ್ಕಂತಹ ಒಂದು ವಾಸ್ತುಶಿಲ್ಪ ಕಲೆ ಬಗ್ಗೆ ನಮ್ಗೆ ತಿಳಿಸ್ಕೊಡುತ್ತೆ. ಅವೆಲ್ಲ ನಶಿಸಿ ಹೋದ್ವು ಅಂತಂದ್ರೆ ಮುಂಬರ್ತಕ್ಕಂಥವ್ರಿಗೆ ಇತಿಹಾಸ ಅಂದರೆ ಏನು ಅಂತ ನಾವು ಬಾಯಲ್ಲಿ ಹೇಳ್ಬೋದು ಅಷ್ಟೇ, ತೋರಿಸ್ಲಿಕ್ಕೆ ಆಗಿರ್ಬೋದು. ಐತಿಹಾಸಿಕ ಸ್ಥಳಗಳನ್ನ ತೋರಿಸ್ಲಿಕ್ಕೆ ಯಾವುದೇ ರೀತಿ ಸ್ಥಳಗಳೇ ಇರೋದಿಲ್ಲ, ಎಲ್ಲ ಕೂಡ ಏನಾಗಿರುತ್ತೆ, ಅಳಿವಿನಂಚಿಗೆ ಹೋಗ್ಬಿಟ್ಟಿರುತ್ತೆ, ನಶಿಸೇ ಹೋಗಿರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಅಂದರೆ ಇವಾಗ ನಾವು ಹೇಗ್ರಿ ನಾವು ಮಾಡೋದು ಅಂತ ನೀವು ಕೇಳ್ಬೋದು. ಏನಿಲ್ಲ, ಸೊ ಅಲ್ಲಿ ಏನು ನೀವು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಲಿಕ್ಕೆ ಹೋಗಿರ್ತಾರಲ್ವ, ಅಲ್ಲಿ ಯಾವುದೇ ರೀತಿ ಟಚ್ ಮಾಡದೆ, ಏನೋ ಒಂದು ಕಲ್ಲನ್ನು ತೊಗೊಂಡು ಅಲ್ಲಿ ಏನೋ ಕೆತ್ತನೆ ಮಾಡಲಾರ್ದೆ, ಓಕೆ, ಸುಮ್ಮನೆ ನೋಡಬೇಕು ಬರಬೇಕು. ಈ ರೀತಿ ಮಾಡೋದ್ರಿಂದ ಮುಂಬರ್ತಕ್ಕಂಥ ಪೀಳಿಗೆಗೂ ಕೂಡ ಅದೇನಾಗುತ್ತೆ ರೀ, ತುಂಬಾ ಹೆಲ್ಪ್ ಆಗುತ್ತೆ. ಅವರು ಕೂಡ ಮುಂದೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನಮ್ಮ ಒಂದು ಹಂತಕ್ಕನ ಅದು ಮುಗಿದು ಹೋಗ್ಬಿಡತ್ತಾ ಅಂತ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಶಾಂತಿ ಅಂತ ಹೇಳ್ತೀವಿ.
ಭದ್ರತೆಗಳನ್ನು ಕಾಪಾಡೋದ್ರಲ್ಲಿ ದೇಶವೂ ಸಹ ಭಾಗಿಯಾಗುವುದು. ಭದ್ರತೆಗಳು ಇವಾಗ ನೋಡ್ರಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಜನರಿಗೆ ಭದ್ರತೆಯನ್ನು ಒದಗಿಸಿರ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಆಗಿರಬಹುದು, ಆರ್ಮಿಯಲ್ಲಾಗಿರ್ಬೋದು, ಇನ್ನಿತರೆ ಸಾಕಷ್ಟು ಜನರಿಗೆ, ಫಾರ್ ಎಕ್ಸಾಂಪಲ್ ಟೀಚರ್ಸ್ಗೆ ಪೆನ್ಷನ್ ಕೊಡೋದಾಗಿರ್ಬೋದು, ಅವ್ರದ್ದೇ ಆದಂತಹ ಒಂದು ಕೆಲಸಕ್ಕೆ ತಕ್ಕಂತೆ ಏನು ಮಾಡ್ತಾರೆ, ಅವ್ರಿಗೆ ಭದ್ರತೆಯನ್ನು ವಹಿಸಿರ್ತಾರೆ. ಸೊ ಅವು ಕೂಡ ಏನಾಗಿರುತ್ತೆ ರೀ, ಅಂತಾರಾಷ್ಟ್ರೀಯ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ಸಹಾಯಕ ಆಗುತ್ತೆ. ಇಲ್ಲಿ ನೋಡ್ರಿ, ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅಂತ ಕೊಟ್ಟಾರ. ಮಿನಿಮಮ್ ನಿಮ್ಗೆ 2 or 3 ಮಾರ್ಕ್ಸಿಗೆ ಇದು ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ. ಸಾಮಾಜಿಕ ನ್ಯಾಯ ಅಂದ್ರೇನು? ಜಾತಿ, ಧರ್ಮ, ಲಿಂಗ, ಭಾಷೆ, ವರ್ಣ, ಪ್ರದೇಶ ಮತ್ತು ಅಂತಸ್ತುಗಳ ಭೇದ ಭಾವ ಇಲ್ಲದೆ ಎಲ್ಲ ನಾಗರಿಕರಿಗೂ ಎಲ್ಲ ನಾಗರಿಕರಿಗೆ ರಕ್ಷಣೆ ನೀಡುವುದು ಹಾಗೂ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡುವುದೇ ಸಾಮಾಜಿಕ ನ್ಯಾಯ ಅಂತ ಹೇಳ್ತೀವಿ. ಹಿಂದುಳಿದ ವರ್ಗಗಳ ಹಿತಾಸಕ್ತಿ, ವೇತನವನ್ನು ನಿಗದಿಗೊಳಿಸೋದಾಗಿರ್ಬೋದು, ಜೀತ ಪದ್ಧತಿಯ ನಿರ್ಮೂಲನೆ ಮಾಡೋದಾಗಿರ್ಬೋದು, ಮಕ್ಕಳ ಶೋಷಣೆಯ ನಿರ್ಮೂಲನೆ, ಸ್ತ್ರೀಯರಿಗೆ ಸಮಾನ ಹಕ್ಕು ಹಾಗೂ ಗೌರವ ಮುಂತಾದವುಗಳನ್ನು ನಾವು ಸಾಮಾಜಿಕ ನ್ಯಾಯಕ್ಕೆ ಒಳಪಟ್ಟಿದೆ ಅಂತಕ್ಕಂಥದ್ದು. ಸೊ ಹಾಗಾದರೆ ಸಾಮಾಜಿಕ ನ್ಯಾಯ ಅಂದರೆ ಏನು ರೀ? ಯಾವುದೇ ಧರ್ಮ, ಜಾತಿ, ಲಿಂಗ, ಭಾಷೆ ಈ ಎಲ್ಲ ಅಂತಸ್ತುಗಳ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಒಂದು ಅಂತಕ್ಕಂಥದ್ದು ಸಮಾನ ದೃಷ್ಟಿಯಿಂದ ನೋಡೋದಕ್ಕೆ ನಾವು ಸಾಮಾಜಿಕ ನ್ಯಾಯ ಅಂತ ಹೇಳ್ತೀವಿ. ಎಸ್, ಇಲ್ಲಿ ನೋಡ್ರಿ, ಈ ಚಿತ್ರವನ್ನು ನೋಡ್ರಿ. ಶೋಷಣೆ ಅಂದರೆ ಬಡವರು ಶ್ರೀಮಂತರಿಗೆ ತಗ್ಗಿ ಬಗ್ಗಿ ನಡೀತಾರೆ. ಅವ್ರು ಹೇಳಿದಂತಹ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಏನಂತ ಹೇಳ್ತೀವಿ ರೀ, ಕಾಲಲ್ಲಿ ತೋರಿಸೋದನ್ನು ತಲೆ ಮೇಲೆ ಹೊತ್ತು ಮಾಡ್ತೀವಿ ಅಂತಾರಲ್ವ. ಸೊ ಆ ರೀತಿ ಎಷ್ಟು ತಡ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ತಡ್ಕೊಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ಶೋಷಣೆ ಮಾಡೋದಿದೆಯಲ್ಲ, ತುಂಬ ಅಂದರೆ ತುಂಬಾ ತಪ್ಪು. ಸೊ ಇದರೆಲ್ಲ ಕಂಡಂತಹ ಸರ್ಕಾರ ಒಂದು ಸರಿಯಾದಂತಹ ಮಾರ್ಗದಲ್ಲಿ ಏನು ಮಾಡ್ತಾರೆ, ಒಂದು ಕ್ರಮವನ್ನು ಕೈಗೊಂಡಿರ್ತಾರೆ. ಇಲ್ಲಿ ನೋಡ್ರಿ, ಸಂವಿಧಾನ ಹಲವಾರು ಸಲಹೆ ಮತ್ತು ನಿರ್ದೇಶನಗಳನ್ನು ರಾಜ್ಯಕ್ಕೆ ನೀಡಿದೆ. ಆದರೂ ಕೂಡ ಅವುಗಳ ಉಲ್ಲಂಘನೆ ಆದರೆ ನಾಗರಿಕರು ನ್ಯಾಯಾಲಯದಲ್ಲಿ ದೂರನ್ನು ಸಲ್ಲಿಸುವಂತಿಲ್ಲ. ಉದಾಹರಣೆಗೆ 7 ದಶಕಗಳು ಕಳೆದರೂ ಕೂಡ ಸರ್ಕಾರ ಮದ್ಯಪಾನ ನಿಷೇಧ ಕಾನೂನು ಜಾರಿಗೆ ತಂದಿಲ್ಲ. ಹೌದ್ರಿ, ಈ ನಿಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ದೂರನ್ನು ಸಲ್ಲಿಸುವಂತಿಲ್ಲ. ಅಂದರೆ ಏನಾಗಿದ್ರೆ ಇದು ಕಾಮನ್ ಆಗಿಬಿಟ್ಟೈತಿ. ಸೊ ಹಾಗಾಗಿ ಇವಾಗ ನಾವು ಆ ಥರದ್ದು ಮದ್ಯಪಾನದ ಶಾಪ್ ಇರಬಾರ್ದು ಅಂತ ನಾವೇ ಹೇಳ್ತೀವಿ, ಬಟ್ ನಾವೇ ಅದನ್ನು ಕುಡಿತೀವಿ. ಅಂದ್ರೆ ನಾವಲ್ರಿ, ಕುಡಿಯೋರ್ದು ಹೇಳ್ತೀನಿ. ಅವ್ರು ಏನು ಮಾಡ್ತಾರೆ, ಹಂಗೆ ಗುಂಪಿನ ಗೋವಿಂದ ಅಂತ ನಾನು ಕುಡಿಯಲ್ಲ ಅಂತ ಹೇಳ್ತಾರೆ, ಮತ್ತು ಹೊಳಿ ಸಾಯಂಕಾಲ ಆದರೆ ಅದೇ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ರೀ, ಈ ರೀತಿಯ ಒಂದು ದೂರನ್ನು ಅಲ್ಲಿ ಸಲ್ಲಿಕೆ ಮಾಡುವಂಥದ್ದು ಇರೋದಿಲ್ಲ. ಚಟುವಟಿಕೆ ಕೊಟ್ಟಾರ, ಇದೇನು ಅವಶ್ಯಕತೆ ಇಲ್ಲ. ಎಸ್ರಿ, ಹಾಗಾದರೆ ಈ ಒಂದು ಚಾಪ್ಟರ್ ಇಲ್ಲಿ ಕ್ಲಿಯರ್ ಆಯಿತು ಅಂತ ಹೇಳ್ತೀನಿ. ಸೊ ಹಾಗಾದರೆ ಇಲ್ಲಿ ನೋಡ್ರಿ, ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಐತಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವುವು? ಸ್ವತಂತ್ರ, ಸಮಾನತೆ, ಭ್ರಾತೃತ್ವ ಅಂತಕ್ಕಂಥದ್ದು ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಾಣ್ತೀವಿ. ಮಹಿಳೆ ಮತ್ತು ಶಿಶು ಕಲ್ಯಾಣ ಸ್ಥಾಪಿಸುವುದಕ್ಕಾಗಿ ಸಂವಿಧಾನವು ರಾಜ್ಯಕ್ಕೆ ಯಾವ ನಿರ್ದೇಶನಗಳನ್ನು ಕೊಟ್ಟಿದೆ? ಯಾವ ನಿರ್ದೇಶನಗಳನ್ನು ಕೊಟ್ಟಿದೆ ಅಂತಂದ್ರೆ ನಾವು ಆಗ್ಲೇ ನೋಡಿದ್ವಲ್ರಿ. ಇವುಗಳನ್ನು ಬೇಕಂದ್ರೆ ನಿಮಗೆ ಖಂಡಿತ ನಾನು ಕ್ವಶನ್ ಆನ್ಸರ್ ಬಿಡ್ಸಾತೀನಲ್ಲ, ಅವಾಗ ಕೊಡ್ತೀನಿ. ಮಹಿಳೆಯರಷ್ಟೇ, ಪುರುಷರಷ್ಟೇ ಮಹಿಳೆಯರಿಗೂ ಕೂಡ ಸಮಾನ ವೇತನವನ್ನು ಕೊಡೋದಾಗಿರ್ಬೋದು. ಸೊ ಈ ರೀತಿಯ ಎಲ್ಲ ಕೆಲಸಗಳು ಸಹ ನಮಗೆ ಅಲ್ಲಿ ಕಾಣ್ಲಿಕ್ಕೆ ಸಿಗತ್ತಾ. ರಾಜ್ಯನೀತಿ ನಿರ್ದೇಶಕ ತತ್ವಗಳು ಕೃಷಿ ಮತ್ತು ಪಶುಸಂಗೋಪನೆಗೆ ಒತ್ತು ನೀಡಿರೋದು ಯಾಕೆ ಅಂತ ಕೇಳ್ತಾ ಇದ್ದಾರೆ ಕ್ವಶನ್. ಇಲ್ಲಿ ಕೃಷಿಗೆ ಏನಾಗುತ್ತೆ, ಚಕ್ಕಡಿಗಳು ಎತ್ತುಗಳು ಏನಾಗ್ತಾ ಇದೆ, ಅವುಗಳಿಗೆ ಭಾರ ಹೊರತಕ್ಕಂತಹ ಒಂದು ಕೆಪಾಸಿಟಿ ಇರಲ್ಲ. ಹಾಗಾಗಿ ನಾನು ಆಡು ಭಾಷೆ ಒಳಗೆ ಜನರಲಾಗಿ ಹೇಳಾಕತ್ತೀನಿ. ಸೊ ಕೆಲವೊಂದಷ್ಟು ಪಾಯಿಂಟ್ ಬುಕ್ ಒಳಗೆ ಹೆಂಗೈತೆ ಅವುಗಳನ್ನು ನೀವು ಓದ್ಕೊಂಡು ಬರೀಬೇಕಾಗುತ್ತೆ, ಹೌದಲ್ವಾ. ಸೊ ಪಶುಸಂಗೋಪನೆಗೆ ಒತ್ತು ನೀಡಿರೋದು ಯಾಕೆ ಅಂತಂದರೆ, ಸೊ ಇಲ್ಲಿ ಪಶುಗಳು ಏನಾಗ್ತಾ ಇರುತ್ತೆ, ಸಾಧ್ಯ ಆದಷ್ಟು ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಇನ್ನಿತರೆ ಕೆಲಸ ಕಾರ್ಯಗಳಿಗೆ ಏನಾಗುತ್ತೆ, ಮಷಿನ್ಗಳನ್ನು ಅಲ್ಲಿ ಬಳಕೆ ಮಾಡ್ತಾ ಹೋಗ್ತಾರೆ. ನಿಮ್ಗೆ ರಿಟರ್ನಲ್ಲಿ ನಾನು ಆನ್ಸರನ್ನು ಕೊಡ್ತಾ ಹೋಗ್ತೀನಿ. ಮದ್ಯಪಾನ ನಿಷೇಧವನ್ನು ಜಾರಿಗೆ ತರಲು ರಾಜ್ಯಕ್ಕೆ ನಿರ್ದೇಶನವನ್ನು ಏಕೆ ನೀಡಲಾಗಿದೆ ಅಂತಂದರೆ ಅಲ್ಲಿ ಏನಾಗುತ್ತೆ, ಸಾಕಷ್ಟು ಶೋಷಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ಏನು ಮಾಡ್ತಾರೆ, ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳ್ತಾರೆ. ಗುಂಪಿನಲ್ಲಿ ಚರ್ಚಿಸಿ ಅಂತ ಕೊಟ್ಟಾರ. ದುರ್ಬಲರಿಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕು. ಹೌದು.
ಮದ್ಯಪಾನ ನಿಷೇಧ. ಮದ್ಯಪಾನ ಕಡ್ಡಾಯವಾಗಿ ನಿಷೇಧ ಆಗಲೇಬೇಕು. ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ. ಹೌದು, ಫಸ್ಟ್ ಅದು ಸರಿನಾ ತಪ್ಪಾ ನಿಮಗೆ ಹೇಗೆ ಅನಿಸುತ್ತೋ ಅದನ್ನು ನೋಡ್ಕೊಂಡು ಅದಾದ ನಂತರ ಅದ್ರ ಮೇಲೆ ಚರ್ಚೆ ಮಾಡಿ ಬರೀರಿ. ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಮಾಡಬೇಕಾ ಮಾಡಬಾರ್ದಾ? ಕಂಪಲ್ಸರಿ ಮಾಡಲೇಬೇಕು. ಮಕ್ಕಳ ಶಿಕ್ಷಣ ಹಕ್ಕನ್ನು ಇನ್ನಷ್ಟು ಪರಿಣಾಮಕಾರಿ ಕಾರ್ಯರೂಪಕ್ಕೆ ತರಲು ಏನು ಮಾಡಬೇಕು? ಇಲ್ಲೇನೈತೆ ಅಂದರೆ ಇಂಪಾರ್ಟೆಂಟ್ ಇದು ನಿಮಗೆ. ಈ ಎಜುಕೇಷನ್ ಒಳಗೆ ಇನ್ನೂ ಇಂಪ್ಲಿಮೆಂಟ್ ಆಗಬೇಕಂತಂದ್ರೆ ಇನ್ನೂ ಈ ಪಾಯಿಂಟ್ ಅದರೊಳಗೆ ಸೇರ್ಪಡೆ ಆಗಬೇಕು, ಇನ್ನೊಂದು ಅಂಶನ ಸೇರಿಸ್ಕೋಬೇಕು ಅನ್ನೋದಾದರೆ ಯಾವ ಅಂಶವನ್ನು ನೀವು ಸೇರಿಸ್ಲಿಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನು ಇದ್ರೊಳಗೆ ಬರೀಬೇಕಾಗತ್ತೆ. ಐ ಹೋಪ್ ಈ ಒಂದು ಕ್ಲಾಸ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವನ್ ಬೇಕು ಅಂತಂದರೆ ಟೆಲಿಗ್ರಾಮಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ವಿದ್ಯಾ 1993 ಅಂತ ಐತಿ ಟೆಲಿಗ್ರಾಮ್ ಚಾನಲ್ದ ನೇಮ್ ಬಂದು ವಿದ್ಯಾರಾಜ್ ಎಜು ಪಾಯಿಂಟ್ ಅಂತ ಇದೆ. ಸೊ ಅಲ್ಲಿ ಜಾಯ್ನ್ ಆಗಿರಿ, ಚಾಟ್ ಅಂತ ಇರುತ್ತೆ, ಅಲ್ಲಿ ಕೂಡ ನೀವು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ತಾ ಹೋಗ್ಬೋದು. ಓಕೆ, ಲೈವ್ ಕ್ಲಾಸ್ ಯಾವಾಗಿರುತ್ತೆ ಏನು ಅನ್ನೋದನ್ನು ಕೂಡ ಅದ್ರಾಗ ಹಾಕಿರ್ತೀನಿ. ಬಟ್ ಒಂದು 2 days ನಾನು ಏನು ಮಾಡ್ತಾಯಿದ್ದೀನಿ, ನಿಮಗೆ ರೆಕಾರ್ಡೆಡ್ ಕ್ಲಾಸನ್ನು ಕೊಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾಕಂದರೆ ನೆಟ್ವರ್ಕ್ ಇಶ್ಯೂಯಿಂದ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ನೆಟ್ವರ್ಕ್ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಒಂದು 2-3 days ನಿಮ್ಗೆ ರೆಕಾರ್ಡೆಡ್ ಕ್ಲಾಸನ್ನು ಕೊಡ್ತೀನಿ. ನೆಟ್ವರ್ಕ್ ಚೇಂಜ್ ಮಾಡ್ಕೊಂಡು ನಂತರ ನಾನು ಏನು ಮಾಡ್ತೀನಿ, ನಿಮಗೆ ಲೈವಲ್ಲಿ ಬಂದು ಇನ್ನಿತರ ಎಲ್ಲ ಕ್ಲಾಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಓಕೆನಾ? ರೀ, ನೆಕ್ಸ್ಟು ನಾವು ಅಧ್ಯಾಯ 19 ಯಾವುದು, ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು. ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಖಂಡಿತ ಮರಿಬೇಡಿ. ಬಾಯ್ ಎಲ್ಲರಿಗೂ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ.